ಅನುಪಮ ಆದರ್ಶದ ನುಡಿಯೊಂದಕ್ಕೆ ದೊರೆತಿದೆ ಇಲ್ಲಿ ಉದಾಹರಣೆ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಮ್ನೋಪಕರಣೆ. ಅನುಪಮ ಆದರ್ಶದ ನುಡಿಯೊಂದಕ್ಕೆ ದೊರೆತಿದೆ ಇಲ್ಲಿ ಉದಾಹರಣೆ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಮ್ನೋಪಕರಣೆ. ಹಾಡುಗಳ ಮೂಲಕ ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸಬೇಕು, ದೇಶಭಕ್ತಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಗೀತಭಾರತಿ 1982ರಲ್ಲಿ ಪ್ರಾರಂಭವಾಯಿತು. ದಿವಂಗತ ಎಚ್ ಕೆ ನಾರಾಯಣ್ ಅವರ ಸಂಗೀತ ನಿರ್ದೇಶನ ಹಾಗೆ ಬಿ ಕೆ ಸುಮಿತ್ರಾ ಅವರ ಕಂಠದೊಂದಿಗೆ ನಮ್ಮ ಮೊದಲ ಧ್ವನಿ ಮುದ್ರಿಕೆ ಸಿದ್ಧಗೊಂಡಿತು. ಎಲ್ಲ ಭೇದ ಮರೆತು ಬನ್ನಿ, ನಾವೆಲ್ಲರೂ ಸಮಾನ ಅನ್ನುವ ಆ ಸಾಮರಸ್ಯದ ಘೋಷಣೆಯೊಂದಿಗೆ ಆ ನಮ್ಮ ಹಾಡು ಅದರ ಧ್ವನಿ ಮುದ್ರಿಕೆ ಆಯಿತು. 1982ರ ಜನವರಿ 10ರಂದು ನ್ಯಾಷನಲ್ ಹೈಸ್ಕೂಲ್ ಕಾಲೇಜಿನ ಒಳಾಂಗಣದಲ್ಲಿ ಮೊದಲ ಕಂತಿನ ಧ್ವನಿ ಮುದ್ರಿಕೆಗಳ ಲೋಕಾರ್ಪಣೆಗೊಂಡಿತು. ಆಗಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸರ್ಕಾರ್ಯವಾಗಿರುವಂತಹ ಶ್ರೀಯುತ ಯಾದವ್ ಜೋಶಿಯವರು ಆ ಮೊದಲ ಕಂತನ್ನು ಲೋಕಾರ್ಪಣೆ ಮಾಡಿದರು. ಸಂಘದ ಶಾಖೆಗಳಲ್ಲಿ ಶಾರೀರಿಕ ಚಟುವಟಿಕೆ ಮಾಡಬೇಕಾದರೆ ಅದಕ್ಕೆ ಘೋಷಿನ ಅವಶ್ಯಕತೆ ಇದೆ. ಆಗಿನ ದಿನಗಳಲ್ಲಿ ಮಿಲಿಟರಿ ಅಥವಾ ಪೊಲೀಸ್ ಬ್ಯಾಂಡ್ಗಳೇ ಪ್ರಸಿದ್ಧಿ. ಈ ಸಂಗೀತದಲ್ಲಿ ಅಂದರೆ ಘೋಷನಲ್ಲಿ ಭಾರತೀಯತೆಯನ್ನು ತರಬೇಕು ಅನ್ನುವ ಚಿಂತನೆ ಆಗ ಪ್ರಾರಂಭ ಆಯಿತು. ಆ ಚಿಂತನೆ, ಅದರ ಪ್ರಯತ್ನ, ಅದೆಲ್ಲದರ ಫಲಶ್ರುತಿಯಾಗಿ ಗೀತಭಾರತಿ ಘೋಷನಾದ್ ಅನ್ನುವಂಥ ಒಂದು ಧ್ವನಿ ಮುದ್ರಿಕೆಯನ್ನು ಸಹಿತ ಹೊರತಂತು. 1988 ಸೆಪ್ಟೆಂಬರ್ 3 ಶ್ರೀಕೃಷ್ಣ ಜನ್ಮಾಷ್ಟಮಿ. ಆ ದಿನ ಈ ಘೋಷನಾಥ್ ಧ್ವನಿ ಮುದ್ರಿಕೆಯ ಲೋಕಾರ್ಪಣೆಗೊಂಡಿತು. ಗೀತಭಾರತಿಯಿಂದ ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿನ ಸುಮಾರು 150 ದೇಶಭಕ್ತಿ ಗೀತೆಗಳು, ಭಜನೆಗಳನ್ನು ಹೊಂದಿರುವಂತಹ ಧ್ವನಿ ಮುದ್ರಿಕೆಯನ್ನು ನಾವು ಸಿದ್ಧ ಮಾಡಿದ್ವಿ. ಇದರ ಜೊತೆಗೆ ಭಾರತ ದರ್ಶನ, ಭಾರತ ವಿಭಜನೆಯ ದುರಂತ ಇತಿಹಾಸ, ಸ್ವದೇಶಿ ಇತ್ಯಾದಿ ಉಪನ್ಯಾಸಗಳ ಧ್ವನಿ ಮುದ್ರಿಕೆಯನ್ನು ನಾವು ಹೊರತಂದ್ವಿ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಸಂಗತಿ ಅಂದರೆ ಗೀತರಾಮಾಯಣವನ್ನು ಮಹಾರಾಷ್ಟ್ರದ ಎಲ್ಲ ಕಡೆಗಳಲ್ಲಿ ಜನಪ್ರಿಯಗೊಳಿಸಿರುವಂಥವರು ಪ್ರಖ್ಯಾತ ಗಾಯಕ ವಸಂತ್ ಅಜ್ಗಾಂವ್ಕರ್ ಅವರು. ಆ ವಸಂತ್ ಅಜ್ಗಾಂವ್ಕರ್ ಅವರನ್ನು ಮತ್ತು ಅವರ ತಂಡವನ್ನು ನಾವಿಲ್ಲಿ ಕರೆಸಿದ್ವಿ. ಅವರು ಇಲ್ಲಿ ಬಂದು ಸುಮಾರು 5-6 ದಿನಗಳ ಕಾಲ ಇಲ್ಲೇ ಇದ್ದು ಅವರು ಗೀತರಾಮಾಯಣವನ್ನು ಅವರ ಧ್ವನಿ ಮುದ್ರಣ ಇಲ್ಲಿ ಮಾಡಿದ್ದೀವಿ. ಅದ್ಭುತ. ಆ ಗೀತರಾಮಾಯಣವನ್ನು ಕೇಳಿದಾಗ ಎಂಥರ ಮನಸ್ಸಲ್ಲಿ ಸಹಿತ ಆ ಭಾವನೆಗಳು ಅರಳುವಂಥದ್ದು. ಜಯ 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 ರಘುವೀರ್ ಹರ 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 ಮಹದೇವ್. ಎಚ್ ಕೆ ನಾರಾಯಣ್, ಬಿ ಕೆ ಸುಮಿತ್ರಾ, ಸಿ ಅಶ್ವಥ್, ಶಂಕರ್ ಶಾನ್ಭಾಗ್, ಅರ್ಚನಾ ಉಡುಪ, ರಮೇಶ್ ಚಂದ್ರ, ನಾಗಚಂದ್ರಿಕಾ, ಪುತ್ತೂರು ನರಸಿಂಹನಾಯಕ್, ಹೀಗೆ ಹಲವಾರು ಜನ ಕರ್ನಾಟಕದ ಖ್ಯಾತ ಗಾಯಕರು ನಮ್ಮ ಧ್ವನಿ ಮುದ್ರಿಕೆಯಲ್ಲಿ ತಮ್ಮ ಧ್ವನಿಯನ್ನು ಅವರು ನೀಡಿದ್ದಾರೆ. ಗೀತಭಾರತಿ ಹಾಡುಗಳು ಕರ್ನಾಟಕದಾದ್ಯಂತ ಹಲವಾರು ಸಾವಿರಾರು ಜನ ವಿದ್ಯಾರ್ಥಿಗಳ ಬಾಯಲ್ಲಿ ಆಗಾಗ ಅದು ಗುಣಗುಣಿಸುವಂಥ ಹಾಡಾಗಿದೆ. ತುಂಬ ಜನರಿಗೆ ದೇಶಭಕ್ತಿಯ ಪ್ರೇರಣೆಯನ್ನು ಸಹಿತ ಈ ಗೀತೆಗಳು ಕೊಟ್ಟಿದೆ ಅಂತ ಹೇಳ್ಬೋದು. ಕೆಲವಾರು ಜನ ಗಾಯಕರು ಅವರ ಸಂಗೀತ ಕಚೇರಿಗಳಲ್ಲಿ ದೇಶಭಕ್ತಿ ಗೀತೆಗಳನ್ನೇ ನಾವು ಹಾಡ್ತೀವಿ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಅದು ಬೆಳೀತಾ ಇದೆ ಅಂತ ಹೇಳ್ಬೋದು. ಜನರಲ್ಲಿ ದೇಶಭಕ್ತಿ ನಿರ್ಮಾಣ ಆಗಬೇಕು, ರಾಷ್ಟ್ರೀಯ ವಿಚಾರ ಬರಬೇಕು ಅಂತ ಏನು ಯೋಚನೆ ಇತ್ತು, ಆ ಯೋಚನೆಗೆ ಅನುಗುಣವಾಗಿ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡಿದೆ. ಜನರ ಪ್ರೋತ್ಸಾಹನೂ ಕೂಡ ಆ ಮಟ್ಟ ತುಂಬ ಚೆನ್ನಾಗಿ ಸಿಕ್ಕಿದೆ. ಹೀಗೆ ಗೀತಭಾರತಿ ಒಂದು ಒಳ್ಳೆಯ ಒಂದು ಪರಿವರ್ತನೆಯ ಒಂದು ಸಾಧನವಾಗಿ ಅದು ರೂಪುಗೊಂಡಿದೆ ಅಂತ ಹೇಳ್ಬೋದು. ಜಯ 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 ರಘುವೀರ್